ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ತುಂಬಾ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ತರಕಾರಿ ಶಾವಿಗೆ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ತೋರಿಸೋ ರೀತಿ ಒಮ್ಮೆ ಶಾವಿಗೆ ಉಪ್ಪಿಟ್ಟನ್ನ ಮಾಡಿ ಮಕ್ಕಳಿಗೆ ತಿನ್ನಿಸಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಮೊದಲು ಒಂದು ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಮಡಕೆನ ತಗೊಳ್ಳಿ. ಅಲ್ಯೂಮಿನಿಯಂ ನಾನ್ ಸ್ಟಿಕ್ ಪಾತ್ರೆಗಳನ್ನ ಬಳಸಬೇಡಿ, ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. 1 ಕಪ್ ಅಷ್ಟು ಶಾವಿಗೆ ತಗೊಂಡಿದ್ದೀನಿ. ಶಾವಿಗೆನ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು. 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಹುರಿತಾ ಇದ್ದೀನಿ. ನೀವು ಡ್ರೈ ರೋಸ್ಟ್ ಕೂಡ ಮಾಡ್ಕೋಬಹುದು. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 5ರಿಂದ 6 ನಿಮಿಷಕ್ಕೆ ಶಾವಿಗೆ ಕಂದು ಬಣ್ಣಕ್ಕೆ ಬರುತ್ತೆ. ಬಂದ ತಕ್ಷಣ ಬೇರೆ ತಟ್ಟೆಗೆ ಶಾವಿಗೆನ ತಗೊಳ್ಳಿ. ನಂತರ ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ನಿಮಗೆ ಇಷ್ಟವಾಗುವ ಗಾಣದ ಎಣ್ಣೆನ ಹಾಕೊಳ್ಳಿ. ನಾನು ಗಾಣದ ಶೇಂಗಾ ಎಣ್ಣೆ ಬಳಸಿದ್ದೀನಿ. ರಿಫೈನ್ಡ್ ಆಯಿಲ್ಸ್ನ ಬಳಸಬಾರ್ದು. ಗಾಣದ ಎಣ್ಣೆ ಬಿಸಿ ಆದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಒಂದು ಅರ್ಧ ಹಿಡಿಯಷ್ಟು ಕಡಲೆ ಬೀಜ, ಅರ್ಧ ಹಿಡಿಯಷ್ಟು ಗೋಡಂಬಿನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. 1 ತುತ್ತು ತಿನ್ಬೇಕಾದ್ರೂ ಗೋಡಂಬಿ ಸಿಗೋ ಹಾಗೆ ಕಟ್ ಮಾಡಿ ಹಾಕಿದ್ದೀನಿ. ನಂತರ ಉದ್ದಿನ ಬೇಳೆ ಬದಲು 2ರಿಂದ 3 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕಿದ್ದೀನಿ. ಮಕ್ಕಳಿಗೆ ಕ್ಯಾಲ್ಸಿಯಂ ಬೇಕು, ಅದಕ್ಕೋಸ್ಕರ ಬಿಳಿ ಎಳ್ಳನ್ನ ಸ್ಕಿಪ್ ಮಾಡಿಬಿಡಿ, ಕಂಪಲ್ಸರಿ ಹಾಕೊಳ್ಳಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ. ನಂತರ 10ರಿಂದ 12 ಕರಿಬೇವನ್ನ ಹಾಕೊಳ್ಳಿ. ನಾನು ಹಾಗೆ ಹಾಕಿದ್ದೀನಿ, ನೀವು ಕಟ್ ಮಾಡಾರು ಹಾಕೊಳ್ಳಿ. ಕರಿಬೇವು ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಕಡಲೆ ಬೀಜನು ಸ್ಪ್ಲಿಟ್ ಆಗಬೇಕು. ಈ ಥರ ಸ್ಪ್ಲಿಟ್ ಆದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಆಗ ಖಾರಕ್ಕೆ ಸರಿ ಹೋಗುವಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೋಬೇಕು. ನಾನು 7ರಿಂದ 8 ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ತುಂಬ ಸಣ್ಣಕ್ಕೆ ಕಟ್ ಮಾಡಿದ್ರೆ ಮಕ್ಕಳು ಬಾಯಿಗೆ ಸಿಗುತ್ತೆ, ಅವಾಗ ಸರಿಯಾಗಿ ಊಟ ಮಾಡಲ್ಲ. ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಮೆಣಸಿನ್ಕಾಯಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನಂತರ 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಫ್ರೈ ಆಗೋದಕ್ಕೆ ಸ್ವಲ್ಪ ಸೈಂಧವ ಲವಣ ಅಥವಾ ಅನ್ರಿಫೈನ್ಡ್ ಸಮುದ್ರದ ಉಪ್ಪನ್ನ ಹಾಕೋಬೇಕು. ಟೇಬಲ್ ಸಾಲ್ಟ್ನ ರಿಫೈನ್ಡ್ ಆಗಿರುವಂತಹ ಉಪ್ಪನ್ನ ದಯವಿಟ್ಟು ಬಳಸಬೇಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ತರಕಾರಿಗಳನ್ನ ಹಾಕೋಬೇಕು. ಮೊದಲು ಅರ್ಧ ಕಪ್ ಅಷ್ಟು ಹಸಿ ಬಟಾಣಿನ ಹಾಕೊಂಡಿದ್ದೀನಿ. ಸೀಸನ್ ಇಲ್ದಲೇ ಇದ್ದಾಗ ಫ್ರೋಸನ್ ಬಟಾಣಿನ ಬಳಸಿ. ನಂತರ ಅರ್ಧ ಕಪ್ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿರೋ ಬೀನ್ಸ್ನ ಹಾಕಿದ್ದೀನಿ. ನಂತರ ಅರ್ಧ ಕಪ್ ಅಷ್ಟು ಕ್ಯಾರೆಟ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ನೀವು ದಪ್ಪಕ್ಕೆ ಕಟ್ ಮಾಡಿದ್ರೆ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ. ಎಲ್ಲಾನು ಚೆನ್ನಾಗಿ ಕಲಿಸ್ಕೊಳ್ಳಿ. ಮುಚ್ಚಳ ಮುಚ್ಚಿಟ್ಟು 8ರಿಂದ 10 ನಿಮಿಷ ಲೋ ಫ್ಲೇಮ್ ನಲ್ಲೇ ಫ್ರೈ ಆಗಲು ಬಿಡಿ. ಒಂದು 10 ನಿಮಿಷದ ನಂತರ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೀರು ಹಾಕೋಬೇಕು. 1 ಕಪ್ ಶಾವಿಗೆಗೆ 1.5 ಕಪ್ ನೀರು ಹಿಡಿಸುತ್ತೆ. ನೀರು ಜಾಸ್ತಿನೂ ಹಾಕೋಬೇಡಿ, ಕಡಿಮೆನೂ ಹಾಕೋಬೇಡಿ. ಉದ್ರುದ್ರಾಗಿ ಕರೆಕ್ಟ್ ಆಗಿ ಬರುತ್ತೆ. ನಿಮ್ಗೆ ತುಂಬಾ ಉದ್ರುದ್ರಾಗಿ ಬೇಡ ಅನ್ಸಿದ್ರೆ 1/4 ಕಪ್ ಅಷ್ಟು ನೀರನ್ನ ಜಾಸ್ತಿ ಹಾಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಅನ್ರಿಫೈನ್ಡ್ ಕಲ್ಲುಪ್ಪನ್ನ ಹಾಕಿದ್ದೀನಿ. ಚೆನ್ನಾಗಿ ಕಲಸಿ ಮುಚ್ಚಳ ಮುಚ್ಚಿಟ್ಟು ನೀರನ್ನ ಕುದಿಯಲು ಬಿಡಿ. ನೀರು ಕುದಿ ಬಂದ್ಮೇಲೆ ತರಕಾರಿ ಬೆಂದಿದ್ಯಾ ಅಂತ ನೋಡ್ಕೊಳ್ಳಿ. ಬೆಂದಿಲ್ಲ ಅಂದ್ರೆ ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ತರಕಾರಿ ಬೆಂದ್ಮೇಲೆ ಉಪ್ಪು ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಉಪ್ಪೆಲ್ಲ ಕರೆಕ್ಟ್ ಆಗಿದ್ರೆ ಹುರಿದಿರುವಂತಹ ಶಾವಿಗೆನ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಕಲಸಿ. ಉಪ್ಪಿಟ್ಟು ರವೆ ಹೇಗೆ ಹಾಕ್ತೀರಾ ಅದೇ ರೀತಿ ಹಾಕೊಂಡು ಕಲಿಸ್ಬೇಕು. ಮುಚ್ಚಳ ಮುಚ್ಚಿಟ್ಟು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, 5 ನಿಮಿಷಕ್ಕೆ ಹೀಗಾಗತ್ತೆ. ಸ್ವಲ್ಪ ತೇವ ಇದೆ. ಇನ್ನೂ ಒಂದು 5 ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ. ಕೊನೆಯದಾಗಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕಿ ಕಲಸಿ. ಅಷ್ಟೇ, ತುಂಬಾ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ತರಕಾರಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಮಕ್ಕಳಿಗೆ ಮ್ಯಾಗಿ, ಇಪ್ಪಿ ಆ ರೀತಿಯ ಇನ್ಸ್ಟೆಂಟ್ ನೂಡಲ್ಸ್ನ ದಯವಿಟ್ಟು ತಿನ್ನಿಸ್ಬೇಡಿ. ಅದ್ರ ಬದಲು ಹೀಗೆ ತರಕಾರಿ, ಎಳ್ಳು, ಕಡಲೆಬೀಜ, ಗೋಡಂಬಿ ಎಲ್ಲಾನು ಹಾಕಿ ಆರೋಗ್ಯಕರವಾಗಿ ಮತ್ತೆ ರುಚಿಕರವಾಗಿ ಶಾವಿಗೆ ಉಪ್ಪಿಟ್ಟನ್ನ ಮಾಡಿ ತಿನ್ನಿಸಿ. ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಆರೋಗ್ಯಕರವಾದ ರೆಸಿಪೀಸ್ ಬೇಕು ಅಂದ್ರೆ ಕನ್ನಡ ಸಂಜೀವಿನಿ ವಿಡಿಯೋಸ್ನ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.